ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ಶಾಕ್ ಅನ್ನು ಕೊಡುವುದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಬುರುಡೆ ಗ್ಯಾಂಗಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಈ ಮೂಲಕ ಎದುರಾಗ್ತಾ ಇದೆ. ಉಜಿರೆಯಲ್ಲಿರುವಂತಹ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬುರುಡೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಈಗ ಅದೇ ನಿವಾಸಕ್ಕೆ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ಸರ್ಚ್ ವಾರಂಟ್ ಅನ್ನ ಕೈಯಲ್ಲಿ ಹಿಡಿದು ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು. ಚಿನ್ನಯ್ಯ ಇಷ್ಟು ದಿನ ಎಸ್ಐಟಿ ಮುಂದೆ ಕೊಟ್ಟಂತಹ ಹೇಳಿಕೆ, ಷಡ್ಯಂತ್ರದ ವಿಚಾರ ಕೊಟ್ಟಂತಹ ಮಾಹಿತಿಯನ್ನಾಧರಿಸಿ ರೇಡು. ಚಿನ್ನಯ್ಯನ ಮೊಬೈಲು, ಬಟ್ಟೆ ಬ್ಯಾಗು ತಿಮರೋಡಿ ಮನೆಯಲ್ಲಿ ಇಟ್ಟಿದ್ದಾನನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮಾಹಿತಿಯನ್ನು ಆಧರಿಸಿ ಆ ವಸ್ತುಗಳನ್ನು ಸಂಗ್ರಹಿಸೋದಕ್ಕೆ ಈಗ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ. 4 ರಿಂದ 5 ವೆಹಿಕಲ್ನಲ್ಲಿ ಎಸ್ಐಟಿ ಟೀಮ್ ಪೊಲೀಸರ ಸರ್ಪಗಾವಲಿನಲ್ಲಿ ಈಗ ಉಜಿರೆಯಲ್ಲಿರುವಂತಹ ತಿಮರೋಡಿ ನಿವಾಸಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈ ಚಿನ್ನಯ್ಯನ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡ್ರೆ, ಅದನ್ನು ಸೀಸ್ ಮಾಡಿದ್ರೆ ಬಹುತೇಕ ಈ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆಯೇ. ಹಾಗಾಗಿಯೇ ಈ ಉದ್ದೇಶದಿಂದಲೇ ಈಗ ಎಸ್ಐಟಿ ಟೀಮ್ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಎಂಟ್ರಿಯನ್ನು ಕೊಡುವುದಕ್ಕೆ ಮುಂದಾಗಿದೆ. ಈ ಮೂಲಕ ಬುರುಡೆ ಗ್ಯಾಂಗಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿರುವಂಥದ್ದು. ನಿಮಗೆ ಆಮೇಲೆ ಈ ತಿಮರೋಡಿ ಮನೆಗೆ ಎಂಟ್ರಿ ಅಂತ ನಾವು ಹೇಳಿದ್ವಲ್ಲ, ಮನೆಗೆ ಎಂಟ್ರಿ ತಕ್ಷಣ ಮನೆ ಸಿಗಲ್ಲ. ಮನೆಗೆ ಎಂಟ್ರಿ ಕೊಟ್ಟ ದಾರಿ ಆಲ್ಮೋಸ್ಟ್ ಕ್ರಮಿಸೋದಕ್ಕೆ 2-3 ಕಿಲೋಮೀಟರ್ ಬೇಕು. ಎಕರೆಗಟ್ಟಲೆ ಜಾಗ ಇದೆ ಮಹೇಶ್ ಶೆಟ್ಟಿ ತಿಮರೋಡಿದಲ್ಲಿ. ಆಮೇಲೆ ತುಂಬ ವಿಶಾಲವಾದಂತಹ ಮನೆ ಅದು. ನಾವು ಹೇಳಿದ್ವಲ್ಲ ಹಿಂದೆ 50 ರಿಂದ 60 ಸಿಬ್ಬಂದಿಗಳು ಎನಿ ಟೈಮ್ ಅಲ್ಲಿ ಇರ್ತಾರೆ ಅವ್ರ ಕಡೆಯವರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಖಪಾಲ್. ಈಗ ಎಷ್ಟೊತ್ತಿಗೆ ಎಸ್ಐಟಿ ಟೀಮ್ ಅಲ್ಲಿಗೆ ರೀಚ್ ಆಗ್ತಾ ಇದೆ? ಇವತ್ತು ಯಾವೆಲ್ಲ ಅಂಶಗಳಿಗೆ, ಯಾವ ರೀತಿ ಸಾಕ್ಷಿಗಳನ್ನ ಹುಡುಕೋ ನಿಟ್ಟಿನಲ್ಲಿ ಸರ್ಚ್ ವಾರೆಂಟ್ ಅನ್ನ ಹಿಡಿದು ಎಸ್ಐಟಿ ಟೀಮ್ ಮುಂದಾಗಿದೆ ಅಂತ? ಈಗ ಸದ್ಯ ಉಜಿರೆಯಲ್ಲಿರುವಂಥ ತಿಮರೋಡಿಯ ಮನೆಗೆ ಎಸ್ಐಟಿ ಅಧಿಕಾರಿಗಳು ತೆರಳಿರುವಂಥದ್ದು. ಅಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಆರೋಪಿಯಾಗಿರುವಂಥ ಚೆನ್ನಯ್ಯ ಎಲ್ಲಿದ್ದ ಅನ್ನುವಂಥ ಒಂದು ಪ್ರಶ್ನೆಗಳಿತ್ತು. ಆಗ ನಾವು ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿದ್ದ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ವಿ. ಯಾಕಂದರೆ ಈತ ಅನಾಮಿಕ ವ್ಯಕ್ತಿ ಆಗಿದ್ದ. ಈಗ ಆತ ಎಲ್ಲಿದ್ದ ಅನ್ನುವಂಥದ್ದನ್ನು ಆತ ಬಂಧನ ಆದ ಬಳಿಕ ಆತನೇ ಹೇಳಿರುವಂಥದ್ದು. ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲೇ ನಾನು ಪ್ರತಿದಿನ ಇದ್ದಂಥದ್ದು. ಜೊತೆಗೆ ಆರಂಭದ ದಿನಗಳಿಂದಲೂ ಆತ ಹೇಳ್ತಾ ಇರುವಂಥದ್ದು, ನಾನು ಕೇವಲ ಪಾತ್ರಧಾರಿ, ಸೂತ್ರಧಾರಿ ಬೇರೆ ಇದ್ದಾರೆ. ಅಂದರೆ ಯಾರು ಅಂದರೆ ಅದು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂಥದ್ದು. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಆರಂಭದಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ಲಾನನ್ನು ಮಾಡಬೇಕು, ಯಾವ ರೀತಿಯಾಗಿ ದೂರನ್ನು ಕೊಡಬೇಕು, ಯಾವ ರೀತಿಯಾಗಿ ಬುರುಡೆಯನ್ನು ತರಬೇಕು, ಅದನ್ನು ಎಲ್ಲಿಗೆ ತಲುಪಿಸಬೇಕು, ಎಲ್ಲ ಪ್ಲಾನ್ಗಳನ್ನು ಮಾಡಿರುವಂಥದ್ದು ಇದೇ ತಿಮರೋಡಿ ಅವರ ಮನೆಯಲ್ಲಿ. ಹಾಗಾಗಿ ಇವತ್ತು ತಿಮರೋಡಿ ಅವರ ಮನೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಹೋಗಿರುವಂತಹ ಕಾರಣನೂ ಇಷ್ಟೇ. ಆತ ಆರೋಪಿ ಇರುವಂಥ ಚೆನ್ನಯ್ಯ ಯಾವ ರೀತಿಯಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾನೆ, ನಾನು ಇಷ್ಟೂ ದಿನಗಳ ಕಾಲ ಇದ್ದದ್ದು ಅಲ್ಲಿ, ಮತ್ತೆ ಉತ್ಖನನಾದಂಥ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಅನಾಮಿಕ ವ್ಯಕ್ತಿಯ ನಿಗೂಢ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದಿತ್ತು. ಅದು ಯಾವುದೇ ನಿಗೂಢ ಸ್ಥಳಗಳಲ್ಲ, ಇದೇ ತಿಮರೋಡಿಯ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಆ ಮನೆಯಲ್ಲಿ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಕುರುಹುಗಳು ಸಿಗಬಹುದು, ಆತ ಹೇಳಿರುವ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬಹಿರಂಗಗೊಳ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಅಲ್ಲಿಗೆ ತೆರಳಿರುವಂಥದ್ದು. ಅದರ ಜೊತೆಗೆ ಈತ ಬಳಕೆ ಮಾಡ್ತಿದ್ದಂಥ ಮೊಬೈಲ್ ಏನಿತ್ತು, ಆ ಮೊಬೈಲನ್ನು ಅವರೇ ವಶಪಡಿಸಿಕೊಂಡಿದ್ದಾರೆ ಈ ತಿಮರೋಡಿಯ ಕಡೆಯವರು. ಹಾಗಾಗಿ ಅದನ್ನ ಇವತ್ತು ವಶಪಡಿಸುವಂತ ಸಾಧ್ಯತೆ ಇರುವಂತದ್ದು. ಮಮತಾ, ಸುಖಪಾಲ್ ಹಾಗೆ ಸಂಪರ್ಕದಲ್ಲಿದೆ. ಸುಖಪಾಲ್ ವಾಪಸ್ ಬಂದೆ. ಸೊ ಸದ್ಯಕ್ಕೆ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿದೆ ಅಂತ ನಾವು ಹೇಳ್ತಾ ಇದ್ವಿ ನಿಮಗೆ. ಎಕರೆಗಟ್ಟಲೆ ಜಾಗ ಸರ್ಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೂ ಟೀಮ್ಗೆ ಬೇಕಾಗಿರುವಂತಹ ಪ್ರಿಪ್ರೇಷನ್ಸ್ ಆಗಿದೆ. ಹೀಗಾಗಿ ಬಹಳ ಕಾನ್ಫಿಡೆಂಟ್ ಆಗಿ ನುಗ್ಗಿದ್ದಾರೆ. ತಿಮರೋಡಿ ಕೋಟೆ ಅಂತೆಲ್ಲ ಹೇಳ್ತಾ ಇದ್ರು ಈ ಜಾಗವನ್ನ. ಅದೇ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್ ಬಂದಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ.